ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्ण। श्रीमद् भागवतम 6th canto 12th chapter. So ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ 17th ಶ್ಲೋಕ ತನಕ ನೋಡಿದ್ವಿ. ಇವತ್ತು ನಾವು 18th ಶ್ಲೋಕ ಇಂದ ನೋಡೋಣ. ಇಲ್ಲಿ ಬಂದು ಇಂದ್ರನಿಗೂ ವೃತಾಸುರ ಬಂದು ಅಡ್ವೈಸ್ ಮಾಡ್ತಾನೆ, ಉಚ್ಚಾಗ ಮಾಡ್ತಾನೆ. ನೀವೇನು ನಮ್ಮನ್ನು ಕೊಂದ್ಬಿಡಿ, ಈ ವಜ್ರಾಯುಧ ಕೆಳಗೆ ಬಿಟ್ಟಿದೇನು, ಏನು ಬೇಜಾರ್ ಬಿಟ್ಟು ಏನು ಆ ವಜ್ರಾಯುಧ ತಗೊಂಡು ಫಸ್ಟ್ ಕೊಂದ್ಬಿಡಿ, ಯಾಕಂದ್ರೆ ಅವರವರು ಕರ್ತವ್ಯ ಮಾಡೋದೇ ಶ್ರೇಷ್ಠ ಅವ್ರು ಬಂದು ಹೇಳ್ತಾರೆ. ಅದೇ ತರ ಈ ಯುದ್ಧ ಕಲ ಏನೋ ಒಂದು ಜೂಜಾಟ ತರ, ಇಲ್ಲಿ ನಮ್ ಪ್ರಾಣವೇ ಏನು ಅಲ್ಲಿ ಜೂಜಾಡಕ್ಕೂ ಪಂದ್ಯ ಇರ್ತಾರಲ್ವಾ, ಆ ವಸ್ತುವಾಗಿರುತ್ತೆ. ಇಲ್ಲಿರೋ ಅಂಬುಗಳು ಅದೇ ದಾಯ ಕಟ್ಟೆಯಾಗಿರುತ್ತೆ. ಮತ್ತೆ ಇಲ್ಲಿ ನಾವು ಯೂಸ್ ಮಾಡೋ ವಾಹನಗಳು, ಮಿರುಗಗಳು ಅದೇ ಏನು ಅಲ್ಲಿ ಜೂಜಾಡೋ ಬೋರ್ಡ್ ಆಗಿರುತ್ತೆ. ಸೊ ಯಾರು ಗೆಲಿತಾರೆ, ಯಾರು ಸೋಲ್ತಾರೆ ಅನ್ನೋದು ಅವರವರ ವಿಧಿ ಪ್ರಕಾರ ನಡೀತೆ. ಅದಕ್ಕೆ ನೀವೇನು ಆ ವಜ್ರಾಯುಧ ತಗೊಂಡು ನಮ್ಮ ಹತ್ರ ಜಗಳ ಮಾಡಿ ನಮಗೆ ಸಾಯಿಸಿ, ಅದೇ ನಿಮ್ ಕರ್ತವ್ಯನ ಅವ್ರಿಗೂ ಉಚ್ಚಾಗ ಮಾಡ್ತಾ ಇದ್ದಾರೆ. ಸೊ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಕ್ಕೂ ಇದೇ ಹೇಳ್ತಾ ಇದ್ದಾರೆ. ಸೊ ವೃತಾಸುರನು ಇಷ್ಟು ಚೆನ್ನಾಗಿ ಅವ್ರಿಗೂ ಅಡ್ವೈಸ್ ಮಾಡ್ತಾ ಇದ್ದಾರೆ, ಈ ತರ ಉಪದೇಶ ಮಾಡ್ತಾ ಇದ್ದಾರೆ. ಅದು ಕೇಳಿ ದೇವೇಂದ್ರನು ಏನಿದು ಎಷ್ಟು ಚೆನ್ನಾಗಿ ಇವರಿಗೆ ಮಾತಾಡ್ತಾರೆ, ಒಂದು ಭಕ್ತರು ಯಾವ ತರ ಇರ್ತಾರೆ ಅವಾಗ ಅವನಿಗೆ ಆಶ್ಚರ್ಯ ಆಗಿದೆ. ಮತ್ತೆ ಅವ್ರು ಇಷ್ಟು ಉಚ್ಚಾರ ಮಾಡ್ತಾರೆ, ಅದಕ್ಕೆ ಅವನು ಏನ್ ಮಾಡಿದಾನೆ, ಕೆಳಗೆ ಬಿದ್ದಿರೋ ಆ ವಜ್ರಾಯುಧನೇ ಕೈಗೆ ಎತ್ಕೊಳ್ತಾನೆ. ಸೊ ಇಬ್ರು ಇವಾಗ ಓಕೆ, ಇವನು ವಜ್ರಾಯುಧ ತಗೊಂಡಿದ್ದಾನೆ, ಅವ್ರಿಗೂ ಸ್ವಲ್ಪ ಸಂತೋಷ ಆಗಿದೆ ವೃತಾಸುರನಿಗೂ. ಅದೇ ತರ ಇಂದ್ರನು ಒಂದು ಲಿಟಲ್ ಸ್ಮೈಲ್ ಮಾಡ್ತಾನೆ, ಯಾಕಂದ್ರೆ ವೃತಾಸುರನು ಹೇಳಿದಾರಲ್ವಾ, ಅವರು ಅಷ್ಟು ದೊಡ್ಡ ಭಕ್ತರು, ಅವ್ರು ಹೇಳಿದ್ದಾರೆ ಓಕೆ, ಅದ್ರ ಪ್ರಕಾರ ನಾವು ಕೇಳ್ಬೇಕು. ಅವರು ಅದು ವಜ್ರಾಯುಧ ಎತ್ಕೊಳ್ತಾರೆ ಇಂದ್ರಾಗು. ಆಕ್ಚುಲಿ ಇಂದ್ರಾಗು ಅಷ್ಟೊಂದು ಆಶ್ಚರ್ಯ ಆಗ್ತಾ ಇದೆ. ಒಂದು ಅಸುರ, ಆದ್ರೆ ಅಸುರ ಎಷ್ಟು ಒಂದು ಬುದ್ಧಿವಂತ, ಎಷ್ಟು ಒಂದು ಭಗವಂತ ಭಕ್ತರಾಗಿರ್ತಾರೆ. ಯಾಕಂದ್ರೆ ಅಸುರ ಕುಟುಂಬದಲ್ಲಿ ಈ ತರ ಪ್ರಹ್ಲಾದ್ ಮಹಾರಾಜು, ಬಲಿ ಮಹಾರಾಜ್ ಅವರೆಲ್ಲ ಎಷ್ಟು ಶ್ರೇಷ್ಠವಾದ ಭಕ್ತರು. ಸೊ ಆ ತರ ಒಂದು ಭಕ್ತನಾಗಿರ್ತಾನೆ, ಎಷ್ಟು ಶ್ರೇಷ್ಠವಾದ ಭಕ್ತನಾಗಿದೆ. ಆ ದೇವೋತ್ತಮ ಪರಮ ಪುರುಷ ಎಷ್ಟು ಶ್ರೇಷ್ಠ ಭಕ್ತರಾಗಿರ್ತಾನೆ. ವೃತಾಸುರನ ಬಗ್ಗೆ ಇಂದ್ರ ನೆನೆಸ್ಕೊಂಡು ಎಷ್ಟು ಒಂದು ಗುಡ್ ಕ್ವಾಲಿಟೀಸ್ ಇದೆ ಇವ್ರಿಗೂ, ನಾವು ಅಷ್ಟು ಒಂದು ಸಂತೋಷ ಆಗ್ತಾನೆ. ಸೊ ಇಂದ್ರ ಇವಾಗ ಹೇಳ್ತಾನೆ, ಓ ಶ್ರೇಷ್ಠವಾದ ಅಸುರ, ನೀವು ಬಂದು ಒಂದು ದೊಡ್ಡ ಆಪತ್ತಾನ ಸಿಚುವೇಶನ್ ಇರ್ತೀರಾ, ಆದ್ರೆ ಮತ್ತೆ ನೀವ್ ಏನ್ ಮಾಡ್ತೀರಾ, ಆ ಭಕ್ತಿಯಲ್ಲಿ ಅಷ್ಟು ಶ್ರದ್ಧವಾಗಿರ್ತೀರ, ಅಷ್ಟು ಜ್ಞಾನ, ಅಷ್ಟು ಸಗಿಸ್ಕೊಳ್ಳೋ ಭಾವ, ಸೊ ಇದೆಲ್ಲ ಇರುತ್ತೆ. ನೀವೊಂದು ಆ ಭಗವಂತನ ಶ್ರೇಷ್ಠವಾದ ಭಕ್ತನಾಗಿ ಇರ್ತೀರ. ಸೊ ನೀವು ಒಂದು ಶ್ರೇಷ್ಠವಾದ ಭಕ್ತನ ನೀವು ಮಾತಾಡೋದು, ನೀವು ನಡ್ಕೊಳ್ಳೋದೇ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕೃಷ್ಣ ಭಕ್ತನು ಒಬ್ಬನು ಯಾವಾಗ ಏನೋ ಅವನಿರೋ ಆ ದಾರಿಯಿಂದ ಆಚೆ ಬರಕ್ಕೆ ಆಗಲ್ಲ, ಆಚೆ ಬರೋದೇ ಇಲ್ಲ. ಯಾಕಂದ್ರೆ ಅವನ್ ಬಂದು ಒಂದು ಶ್ರೇಷ್ಠವಾದ ಲಾಭ ಇರುತ್ತೆ. ಯಾವಾಗ ಅವರು ಭಗವಂತನೇ ನೆನೆಸ್ಕೊಂಡಿರ್ತಾರೆ, ಅವ್ರಿಗೆ ಈ ಭೌತಿಕ ಮೇಲೆ ಯಾವೊಂದು ಆಕರ್ಷಣೆ ಇರಲ್ಲ. ಯಾವಾಗ ಭಗವಂತನೇ ನೆನೆಸ್ಕೊಂಡು ಅದಕ್ಕೆ ಅವರು ಮಾತು, ಅವರ ಆಕ್ಟಿವಿಟೀಸ್, ಆ ಶುದ್ಧ ಭಕ್ತರು ಎಲ್ಲ ಅಷ್ಟು ಶ್ರೇಷ್ಠವಾಗಿರುತ್ತೆ. ಯಾಕಂದ್ರೆ ಶುದ್ಧ ಭಕ್ತರು ಎಷ್ಟೋ ಸಿಚುವೇಶನ್ ಬರ್ಲಿ, ಎಷ್ಟು ಒಂದು ಕಷ್ಟವಾದ ಸಿಚುವೇಶನ್ ಬಂದಿದ್ರೆ, ಆದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಕಲಂಗೋದೇ ಇಲ್ಲ, ಯಾವಾಗ ದೃಢವಾಗಿರ್ತಾರಂತೆ. ಅದೇ ತರ ಇವಾಗ ಇಂದ್ರ ನೋಡ್ತಾನೆ, ವೃತಾಸುರ ಯಾವ ಒಂದು ಕಲಕ ಇಲ್ಲ, ಅಷ್ಟು ಶ್ರೇಷ್ಠವಾಗ ಭಕ್ತಿ, ಅಷ್ಟು ದೃಢವಾಗಿರ್ತಾರೆ. ಇಂದ್ರಾಗ ಒಂದು ಆಶ್ಚರ್ಯ ಆಗ್ತಾ ಇದೆ, ಒಂದು ಅಸುರ ಎಷ್ಟೊಂದು ದೃಢ ಮನೋಭಾವದಿಂದ ಇದ್ದಾರೆ, ಇದು ಸಾಧ್ಯವೇ ಇಲ್ಲ.
ಎಲ್ಲಿ ಈ ತರ ಇವರು ಇಷ್ಟು ಒಂದು ಶುದ್ಧ ಭಕ್ತರಾಗಿರ್ತಾರೆ. ಇವರು ಖಂಡಿತ ಭಗವಂತನ ಹೋಗೋದು ನಿಶ್ಚಯ. ಇಂದ್ರನೇ ಇವಾಗ ಹೇಳ್ಕೊಳ್ತಾನೆ, ಇವರು ಖಂಡಿತ ಭಗವಂತನ ಹೋಗೋದು ನಿಶ್ಚಯ. ಈ ತರ ಒಂದು ಶುದ್ಧ ಭಕ್ತರು ನೋಡೋದು ಶ್ರೇಷ್ಠ ಅವನು ಅನ್ಕೊಳ್ತಾನೆ. ಯಾಕಂದ್ರೆ ಭಗವಂತನ ಮಾಯ ಶಕ್ತಿ. ಅದೇ ಇಂದ್ರ ಹೇಳ್ತಾನೆ, ನೀವು ಬಂದು ಭಗವಂತನ ಮಾಯ ಶಕ್ತಿ ನೀವು ದಾಡಿ ಬಿಟ್ಟಿದ್ಯಾ. ಸೊ ಮಾಯ ಶಕ್ತಿ ನಿಮ್ಗೆ ಅಟ್ಯಾಚ್ ಆಗೋದಿಲ್ಲ. ಆ ತರ ಇರುತ್ತೆ ನಿಮ್ ಆಕ್ಟಿವಿಟೀಸ್, ನಿಮ್ ಥಿಂಕಿಂಗ್, ನಿಮ್ ಥಾಟ್ಸ್ ಎಲ್ಲ. ಸೊ ಅದುವೇ ನಿಮ್ನೆ ಈ ಭೌತಿಕೆಯಿಂದ ಬಿಡುಗಡೆ ಮಾಡುತ್ತೆ. ಯಾಕಂದ್ರೆ ನೀವು ನಿಮ್ ಅಸುರ ಮನೋಭಾವೇ ಇಲ್ಲ, ನೀವೊಂದು ಭಕ್ತನ ಮನೋಭಾವದಲ್ಲಿ ಇರ್ತೀಯ. ಇಂದ್ರ ಹೇಳ್ತಾ ಇದ್ದಾನೆ, ನೀವು ಬಂದು ಭಕ್ತನ ಮನೋಭಾವದಲ್ಲಿ ಇರ್ತೀರ. ಯಾಕಂದ್ರೆ ಮಹಾಪುರುಷ ಅಂದ್ರೆ ಆ ಮಹಾವಿಷ್ಣು ಮಹಾಪುರುಷ ಅಂತ ಹೇಳ್ತಾರೆ. ಅದೇ ವೈಷ್ಣವರಲ್ಲಿ ಮಹಾ ಪೌರುಷ್ಯ ಅಂತ ಹೇಳ್ತಾರೆ. ಮಹಾಪೌರುಷ ಅಂದ್ರೆ ಅವರೆಲ್ಲ ಶ್ರೇಷ್ಠವಾದ ಭಕ್ತರು. ಏನೋ ಒಂದು ಯಾರು ವೈಷ್ಣವರುಗಳು ಅಂತ ಕೇಳ್ತಾರೆ ಚೈತನ್ಯ ಮಹಾಪ್ರಭು ಹತ್ರ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, 1 ರೌಂಡ್ ಚಾಂಟಿಂಗ್ ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ವೈಷ್ಣವರು. ಮತ್ತೆ ಸ್ವಲ್ಪ ದಿನ ಆಮೇಲೆ ಯಾರು ವೈಷ್ಣವರು ಅಂತ ಕೇಳ್ತಾರೆ. ಆ ಚಾಂಟಿಂಗ್ ನಿ ಯಾರು ಬಿಟ್ಟಿಲ್ವೋ, ಕಂಟಿನ್ಯೂಸ್ ಮಾಡ್ತಾರೋ ಅವರು ವೈಷ್ಣವರು. ಆಮೇಲೆ ಮತ್ತೆ ಕೇಳ್ತಾರೆ, ಸೊ ಈ ತರ ಮತ್ತೋರ್ನಿ ಚಾಂಟಿಂಗ್ ಮಾಡು ಹೇಳ್ತಾರಲ್ವಾ, ಅವ್ರು ಚಾಂಟಿಂಗ್ ಮಾಡ್ತಾರೆ. ಸೊ ಅದೇ ತರ ಕಂಟಿನ್ಯೂಸ್ ಚಾಂಟಿಂಗ್ ಮಾಡ್ತಾರೆ. ಅದೇ ತರ ನೆಕ್ಸ್ಟ್ ಏನು, ಆ ಚಾಂಟಿಂಗ್ ಮತ್ತೆ ಇರೋರ್ನೆಲ್ಲ ಚಾಂಟಿಂಗ್ ಮಾಡಕ್ ಉತ್ಸಾಹ ಮಾಡಿ ಅವರೆಲ್ಲ ಚಾಂಟಿಂಗ್ ಮಾಡಿಸ್ತಾರಲ್ವಾ, ಅವರು ಶ್ರೇಷ್ಠವಾದ ಭಕ್ತರು. ಸೊ ಆ ತರ ಇಲ್ಲಿ ಬಂದು ಪೌರುಷ್ಯ, ಮಹಾಪೌರುಷ ಪರೀಕ್ಷಿತ್ ಮಹಾರಾಜ್ ಒಂದು ದೊಡ್ಡ ಭಕ್ತರು. ಯಾಕೆ ನೋಡಿದ್ರೆ ದೇವರಿಗೂ ಅಸುರರಿಗೂ ಏನು ವ್ಯತ್ಯಾಸ ಅಂದ್ರೆ, ದೇವರುಗಳು ಭಗವಂತನ ವಿಷ್ಣು ಭಕ್ತರಾಗಿರ್ತಾರೆ, ಅಸುರರುಗಳು ಭಗವಂತನ ವಿಷ್ಣುಗೂ ಆಪೋಸಿಟ್ ಆಗಿರ್ತಾರೆ. ಬಟ್ ಇಲ್ಲಿ ಏನು ವೃತಾಸುರ ಒಂದು ಅಸುರ, ಆದ್ರೆ ಅವರ ಅಸುರ ತರ ಇಲ್ಲ, ಅವರು ಭಕ್ತರ ತರ ಇದ್ದಾರೆ. ಆಕ್ಚುಲಿ ಅದು ಶ್ರೇಷ್ಠ ಭಕ್ತರ ತರ ಇದ್ದಾರೆ. ಅದಕ್ಕೆ ಇವರು ಮಹಾಪೌರುಷ್ಯ. ಯಾರು ಇಂದ್ರ ಹೇಳ್ತಾನೆ, ಇಂದ್ರ ಏನ್ ಹೇಳ್ತಾನೆ, ಮಹಾಪೌರುಷ್ಯ, ನೀವು ಶ್ರೇಷ್ಠವಾದ ಭಕ್ತರು ಹೇಳ್ತಾ ಇದ್ದಾನೆ. ಆಕ್ಚುಲಿ ದೂರ ಇರೋರ್ಗೂ ಇದೆಲ್ಲ ಕೇಳಲ್ಲ. ಆಕ್ಚುಲಿ ಆ ಯುದ್ಧಗಳಲ್ಲಿ ಇವರಿಬ್ಬರೇ ಇರ್ತಾರೆ, ಮತ್ತೆ ಇರೋರೆಲ್ಲ ದೂರ ಇರ್ತಾರೆ. ಬಟ್ ಇವರಿಬ್ಬರು ಕಾನ್ವರ್ಸೇಷನ್ ಏನ್ ನಡೀತಾ ಇದೆ, ವಾರ್ತಾಲಾಪಗಳು ಏನ್ ನಡೀತಾ ಇದೆ, ಭಕ್ತರ ತರ ಮಾತಾಡೋ ತರ ಇಂದ್ರ ಮಾತಾಡ್ತಾನೆ, ಅವರು ಒಂದು ದೊಡ್ಡ ಭಕ್ತರ ತರ ಮಾತಾಡ್ತಾರೆ. ಸೊ ಆಕ್ಚುಲಿ ದೂರ ಇರೋರು ಮತ್ತೆ ಇರೋ ದೇವರುಗಳಾಗ್ಲಿ, ಮುನಿವರ್ಗಳು, ಋಷಿಗಳು, ಅವ್ರಿಗೆಲ್ಲ ಇವರಿಬ್ಬರು ಏನ್ ಮಾತಾಡ್ತಾರೋ ಅವ್ರಿಗೆ ಕೇಳಿಸಲ್ಲ. ಬಟ್ ಇವರಿಬ್ಬರು ವಾರ್ತಾಲಾಪಗಳು ಯಾವ ತರ ಇದೆ, ಭಗವಂತನ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆಕ್ಚುಲಿ ಭಗವಂತನ ಶಕ್ತಿ ಯಾವ ತರ ಇರುತ್ತೆ ಅಂದ್ರೆ, ಭಗವಂತನ ಹತ್ರ ಯಾರೆಲ್ಲ ಭಕ್ತಿ ಮಾಡ್ತಾರೋ, ಶರಣಾಗದ್ರೆ ಆಗ್ತಾರೋ, ಅವರು ಕ್ರಾತರ್ಗಳಾಗಿರ್ಲಿ, ಸೂನರ್ಗಳಾಗಿರ್ಲಿ, ಆಂಧ್ರರ್ಗಳು, ಪುಲಿಂದರ್ಗಳು, ಪುಲ್ಕಸರ್ಗಳು, ಆಬಿರರ್ಗಳು, ಸುಂಪವರ್ಗಳು, ಮತ್ತೆ ಯವನರ್ಗಳು, ಮತ್ತೆ ಕಸಾಯಿನ ಅವರು, ಈ ತರ ಎಷ್ಟೋ ಜಾತಿಗಳು, ಎಷ್ಟೋ ಡಿಫರೆಂಟ್ ಟೈಪ್ಸ್ ಆಫ್ ಜನಗಳು ಇರ್ತಾರೆ. ಸೊ ಈ ತರ ಇರೋರು ಶುದ್ಧ ಆಗ್ತಾರಂತೆ. ಭಗವಂತನ ಭಕ್ತಿ ಮಾಡಿದ್ರೆ ಎಲ್ಲರೂ ಶುದ್ಧ ಆಗ್ತಾರೆ, ಇವರೆಲ್ಲರೂ ಶುದ್ಧ ಭಕ್ತರಾಗ್ತಾರೆ. ಆದ್ರೆ ಭಗವಂತನ ಹತ್ರ ಅವರು ಶರಣಾಗತರಾಗಬೇಕು. ಸೊ ಆತರ ಶರಣಾಗತರ ಆಗುವಾಗ ಅವರೆಲ್ಲ ಶುದ್ಧ ಆಗಿ ಅವರೆಲ್ಲವೂ ಏನ್ ಆಗ್ತಾರೆ, ಮಹಾಪೌರುಷ ಆಗ್ತಾರೆ. ಸೊ ಭಗವಂತ ಎಷ್ಟು ಒಂದು ಶ್ರೇಷ್ಠ. ಸೊ ಎಲ್ಲರನ್ನೂ ಭಕ್ತರಾಗ ಚೇಂಜ್ ಮಾಡ್ಬಿಡ್ತಾರೆ, ಅಷ್ಟು ಅನುಗ್ರಹ ಮಾಡ್ತಾರೆ. ಸೊ ಅದೇ ಇಲ್ಲಿ ಬಂದು ಇಂದ್ರ ಹೇಳ್ತಾನೆ, ಓ ವೃತಾಸುರ, ನೀವು ಬಂದು ಆಕ್ಚುಲಿ ಅಸುರರು ಯಾವಾಗ ರಜೋಗುಣಲ್ಲಿ ಇರ್ತಾರೆ. ಏನ್ ಆಶ್ಚರ್ಯ ಗೊತ್ತಾ, ನೀವು ಅಸುರ ಆದ್ರೆ ನೀವು ಒಂದು ಭಕ್ತನ ಮನೋಭಾವದಲ್ಲಿ ಇರ್ತೀರ. ಯಾವಾಗ ನೀವು ಮಾತಾಡೋದೆಲ್ಲ ಶುದ್ಧ ಸತ್ವ ಗುಣ ಇರೋ ಯಾವ ತರ ಮಾತಾಡ್ತಾರೋ ಆ ತರ ಮಾತಾಡ್ತಾ ಇದ್ದೀರ. ನೀವು ಬಂದು ಶುದ್ಧ ಸತ್ವಗುಣದಲ್ಲಿ ಇರ್ತೀರ. ನಿಮ್ ಮನಸ್ಸು ಯಾವಾಗ ಆ ದೇವೋತ್ತಮ ಪರಮ ಪುರುಷ ವಾಸುದೇವನ ಹತ್ರವೇ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಇಂದ್ರ ಏನ್ ಹೇಳ್ತಾನೆ, ನೀವು ಒಂದು ಶ್ರೇಷ್ಠವಾದ ಭಕ್ತ,
ಅದು ನೋಡುವಾಗ ಇಂದ್ರಕ್ಕೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜು, ಬಲಿ ಮಹಾರಾಜು, ಆಕ್ಚುಲಿ ಪ್ರಹ್ಲಾದ್ ಮಹಾರಾಜು ನೋಡಿದ್ರೆ ಅವ್ರಿಗೂ ಗುರುವಾಹ ಯಾರಿದ್ರು? ನಾರದರು. ಅದಕ್ಕೆ ಅವರು ದೊಡ್ಡ ಭಕ್ತರಾದ್ರು. ಬಟ್ ಈ ವೃತಾಸುರನಕ್ಕೂ ಯಾವ ತರ ಈ ತರ ಭಕ್ತಿ ಬಂದಿದೆ ಅವ್ನಿಗೆ ಏನು ಗೊತ್ತಾಗಿಲ್ಲ. ಇವರಿಗೆ ಯಾವ ತರ ಇಷ್ಟು ಶುದ್ಧ ಭಕ್ತರು ಅಥವಾ ಶುದ್ಧ ಸತ್ವಗುಣ ಒಂದು ಈ ತರ ಒಳ್ಳೆ ಭಕ್ತರಾಗಿರ್ತಾರೆ. ಇಂದ್ರ ಬಂದಿದೆ ನೆನೆಸ್ಕೊಂಡು ಅವ್ರಿಗೂ ಆಶ್ಚರ್ಯ ಆಗ್ತಾ ಇದೆ. ಸೊ ಅದೇ ಇಲ್ಲಿ ಮತ್ತೆ ಏನ್ ಹೇಳ್ತಾರೆ, ಸೊ ಪರಮ ಪುರುಷ, ಆ ದೇವೋತ್ತಮ ಪರಮ ಪುರುಷರು ಅವರೇ ಏನು ಎಲ್ಲಾ ಮಂಗಲಕರವಾದ ವಿಷಯಗಳಿಗೂ ಕಾರಣ. ಸೊ ಯಾರೊಬ್ಬನು ಆ ಹರಿ ಭಕ್ತಿಯಲ್ಲಿ ದೃಢವಾಗಿ ಇದಾನೋ, ಸೊ ಆ ಭಕ್ತನು ಏನು ಅಮೃತ ಸಾಗರಲ್ಲಿ ಸ್ವಿಮ್ ಮಾಡೋ ತರ, ನೀಂದೋ ತರ. ಅದೇ ಯಾರಿ ಬೌದಿಗಲ್ಲಿ ಇರ್ತಾನೋ, ನೋಡ್ಕೊಳ್ಳಿ, ಬೌದಿಗಲ್ಲಿ ಇರ್ತಾನೋ ಅವನೆಲ್ಲ ಏನು ಒಂದು ಡಿಚ್ಚು ಕಾವಲ್ಲಿ ಸ್ವಿಮ್ ಮಾಡೋ ತರ. ಸೊ ಅಮೃತದಲ್ಲಿ ನಾವು ಸ್ವಿಮ್ ಮಾಡ್ಬೇಕಾ, ಇಲ್ಲಾಂದ್ರೆ ಕಾವಲ್ಲಿ ಸ್ವಿಮ್ ಮಾಡ್ಬೇಕಾ? ನಾವು ಭಕ್ತಿ ಮಾಡಿದ್ರೆ ಅಮೃತದಲ್ಲಿ ಸ್ವಿಮ್ ಮಾಡುತ್ತೆ. ಸೊ ಈ ಬೌದಿಕ ಮೇಲ್ಗಡೆ ಆಸೆ ಇಟ್ಕೊಂಡಿದ್ರೆ ಕಾವ ಇರುತ್ತಲ್ವಾ, ಡಿಚ್ಚಿ, ಸೊ ಡಿಚ್ಚಲ್ಲಿ ಸ್ವಿಮ್ ಮಾಡೋ ತರ. ಸೊ ಇವಾಗ ಗೊತ್ತಾಗುತ್ತೆ ನಾವು ಅಮೃತದಲ್ಲಿ ಬೆಳಬೇಕಾ, ಇಲ್ಲಂದ್ರೆ ಗಲೀಜು ಡಿಚ್ಚಲ್ಲಿ ಬೆಳಬೇಕಾ? ಓಕೆ. ಆಕ್ಚುಲಿ ಅದೇ ಇದು ಯಾರು ಹೇಳ್ತಾರೋ, ಇಂದ್ರನಿಗೆ ಗೊತ್ತು ಇವರು ಭಕ್ತರು, ಇವರೆಲ್ಲ ಅಮೃತದಲ್ಲಿ ಸ್ವಿಮ್ ಮಾಡ್ತಾರೆ. ಅಯ್ಯೋ, ನಾವು ಯಾವಾಗ ಏನೋ ಇಂದ್ರಗೆ ಗೊತ್ತು, ಅವನು ಯಾವಾಗ ಏನು ಭೌತಿಕಲ್ಲಿ ಅಟ್ಯಾಚ್ಮೆಂಟ್ ಇಲ್ಲಿ ಇರ್ತಾನೆ, ಅದೇ ಅವನಿಗೆ ಗೊತ್ತಿದ್ದೆ ಈ ತರ ಮಾತಾಡ್ತಾರೆ. ಯಾಕಂದ್ರೆ ನಾವು ಮುಂದಿನ ಅಧ್ಯಾಯದಲ್ಲಿ, ಇದು 12 ಅಧ್ಯಾಯ ಅಲ್ವಾ, 13 ಅಧ್ಯಾಯ 11th ಅಧ್ಯಾಯಲ್ಲಿ ವೃತಾಸುರ ಭಗವಂತ ಹತ್ರ ಪ್ರಾರ್ಥನೆ ಮಾಡಿದಾರಲ್ವಾ. ಏನ್ ಪ್ರಾರ್ಥನೆ ಮಾಡಿದ್ದಾರೆ? ನನ್ಗೂ ಬ್ರಹ್ಮಲೋಕ ಬೇಡ, ಏನು ಸ್ವರ್ಗಲೋಕ ಬೇಡ, ದುರ್ಲೋಕ ಬೇಡ, ಈ ಭೌತಿಕಲ್ಲಿ ಯಾವೊಂದು ಅಂತಸ್ತು, ಯಾವೊಂದು ಲೋಕ ಅಧಿಪತಿಯಾಗಿರೋ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ನಾವು ಯಾವಾಗ ಶುದ್ಧ ಭಕ್ತರು ಸತ್ಸಂಗಲ್ಲಿ ಇರಬೇಕು. ಭಗವಂತ ನಿಮ್ಗೆ ಯಾವಾಗ ನಿತ್ಯ ಕೈಂಕರ್ಯ ಮಾಡ್ಬೇಕು. ನಮ್ಗೆ ಈ ಭೌತಿಕ ಲೋಕವೇ ಬೇಡ ಹೇಳ್ತಾರೆ. ನೋಡಿದ್ರೆ ಶ್ರೀಮತಿ ರಾಧಾರಾಣಿ ಆಗ್ಲಿ, ಗೋಪಿಯರುಗಳಾಗ್ಲಿ, ಕೃಷ್ಣನ ತಂದೆಯಾಗಿರೋ ನಂದ ಮಹಾರಾಜ, ತಾಯಿ ಯಶೋಧ, ಕೃಷ್ಣನು ಫ್ರೆಂಡ್ಸ್, ಸಗಾಕಳು, ಸೇವಕರುಗಳು, ಎಲ್ಲ ವೃಂದಾವನವಾಸಿಗಳು ಎಲ್ಲರೂ ಯಾರು ದೊಡ್ಡ ಒಂದು ಪೋಸ್ಟ್ ಬೇಕು, ದೊಡ್ಡ ಅದು ಬೇಕು, ಇದು ಬೇಕು ಏನಿಲ್ಲ. ಅವಾಗ ಕೃಷ್ಣನ ಜೊತೆಯಲ್ಲೇ ಇರ್ಬೇಕು ಅಷ್ಟೇ. ಅವಾಗ ಕೃಷ್ಣನ ಜೊತೆಲಿಗೂ ಕೃಷ್ಣನ ಲೀಲೆಯಲ್ಲಿ ಇರ್ಬೇಕು. ಸೊ ಈ ತರವೇ ಅವರ ಆಸೆ ಇಟ್ಕೊಳ್ತಾರೆ. ಅದೇ ನೀವು ನೋಡಿದ್ರೆ ವಿಷ್ಣು ಭಕ್ತರು ಯಾವಾಗ ವೈಕುಂಠ ಹೋಗಬೇಕು ಅಂತ ಅನ್ಕೊಳ್ತಾರೆ. ವೈಕುಂಠದಲ್ಲಿ ಹೋಗಿ ಅಲ್ಲಿ ಸುಖವಾಗ ಅನುಭವಿಸ್ಬೇಕು. ಅದೇ ಕೃಷ್ಣ ಭಕ್ತರುಗಳು ವೈಗುಂಠ ಹೋಗೋದೇ ಅವ್ರಿಗೆ ಇಷ್ಟ ಆಗಲ್ಲ. ವೈಗುಂಠ ಅಲ್ಲ ನಮ್ಗೆ ಏನ್ ಬೇಕಾಗಿಲ್ಲ, ನಾವು ಗೋಲೋಕಕ್ಕೂ ಹೋಗ್ಬೇಕು, ಗೋಲೋಕ ಬೃಂದಾವನ ಹೋಗ್ಬೇಕು. ಯಾಕಂದ್ರೆ ಗೋಲೋಕ ಬೃಂದಾವನ ನಿತ್ಯ ಕೃಷ್ಣ ಸೇವೆಯಲ್ಲಿ, ಕೃಷ್ಣನ್ ಜೊತೆಯೇ ಅವರು ನಿತ್ಯ ಸೇವೆಯಲ್ಲಿ ಇರ್ಬೇಕು ಅಂತ ಅನ್ಕೊಳ್ತಾರೆ. ಸೊ ಈ ತರ ಇರೋ ಭಕ್ತರುಗಳಲ್ಲಿ ಈ ಭೌತಿಕ ಆಸೆಯಲ್ಲಿ ಏನು ಡಿಚ್ಚಿ ನೀರಲ್ಲಿ ಸ್ವಿಮ್ ಮಾಡಬೇಕು ಅಂತ ಅನ್ಕೊಳ್ಳೋರು ಯಾವ ತರ. ಸೊ ನಾವು ಭಕ್ತರಾಗಿರ್ಬೇಕಾ, ಇಲ್ಲಾಂದ್ರೆ ಅಭಕ್ತರಾಗಿರ್ಬೇಕಾ ಅನ್ನೋ ಇದು ಅವರವರ ಇಷ್ಟ. ಸೊ ಶ್ರೀ ಸುಖದೇವ ಗೋಸ್ವಾಮಿ ಹೇಳ್ತಾರೆ, ವೃತಾಸುರನು ದೇವೇಂದ್ರನು ಆ ಯುದ್ಧಗಳದಲ್ಲಿ ಇಬ್ರು ಏನ್ ಮಾತಾಡ್ತಾ ಇದಾರೆ? ಭಕ್ತಿ ಮಾತಾಡ್ತಾ ಇದಾರೆ. ಇವ್ರು ಜಗಳ ಮಾಡಕ್ಕೆ ಬಿಟ್ಟಿದ್ರೆ ಯುದ್ಧಗಳಲ್ಲಿ ಇಬ್ರು ಭಕ್ತಿ ಮಾಡ್ತಾ ಇದ್ರೆ, ಭಕ್ತಿ ಬಗ್ಗೆ ಮಾತಾಡ್ತಾ ಇದಾರೆ. ಅವ್ರ ಕಾನ್ವರ್ಸೇಷನ್ ಅದೇ ನಡೀತಾ ಇದೆ. ಮತ್ತೆ ಓಕೆ ಇವಾಗ ನಾವು ಜಗಳ ಮಾಡೋಣ, ಯಾಕಂದ್ರೆ ಅವರವ್ರಿಗೂ ಇವಾಗ ಅವರವ್ರ ಕೆಲಸ ಮಾಡ್ಬೇಕಲ್ವಾ. ಓಕೆ, ನಾವು ನಮ್ ಕೆಲಸ ಮಾಡ್ಬೇಕು. ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡೋಣ? ಓಕೆ, ನಮ್ ಕರ್ತವ್ಯ ಮಾಡ್ಬೇಕಲ್ಲ. ಓಕೆ, ನಾವು ಜಗಳ ಮಾಡೋಣ. ಇವಾಗ ಮತ್ತೆ ಅವರಿಬ್ರು ಇಷ್ಟು ಟೈಮು ಭಕ್ತಿ ಬಗ್ಗೆ ಮಾತಾಡ್ಬಿಟ್ಟು ಇವಾಗ ಮತ್ತೆ ಜಗಳ ಮಾಡೋಣ ನಾನು ಅನ್ಕೊಳ್ತಾರೆ. ಸೊ ಇಬ್ಬರು ಒಬ್ಬರೊಬ್ರು ಅಷ್ಟು ಚೆನ್ನಾಗಿ ಅವರು ಜಗಳ ಮಾಡ್ಕೊಳ್ತಾ ಇದ್ದಾರೆ. ಸೊ ಸುಖದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಇದೇ ಹೇಳ್ತಾ ಇದ್ದಾರೆ,
ಏನು ಇವಾಗ ಇಷ್ಟು ಚೆನ್ನಾಗಿ ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ರು, ಇವಾಗ ಮತ್ತೆ ಅವ್ರಿಬ್ರಿಗೂ ಏನಾಯ್ತು ಜಗಳ, ವೃತಾಸುರನಿಗೂ ಇಂದ್ರಕ್ಕೂ ಜಗಳ. ಸೊ ವೃತಾಸುರ ಏನ್ ಮಾಡ್ತಾರೆ, ಆ ಲೋಕಕ್ಕೆ ಅದೇ ಲೋಕದಿಂದ ಮಾಡಿದ ಆ ಗದೆ ಇದೆಯಲ್ಲ, ಅಲ್ಲ ಗದೆಯನ್ನು ಏನೋ ಇಂದ್ರ ಮೇಲ್ಗಡೆ ಅವರು ಬಿಸಾಕ್ತಾರೆ ಹೊಡಿಯಕ್ಕೆ. ಸೊ ಅವಾಗ ಇಂದ್ರ ಏನ್ ಮಾಡ್ತಾನೆ, ಸದಾ ಬರ್ಬನ್ನು ಆ ವಜ್ರಾಯುಧನಿ ವೃತಾಸುರನು ಗದೆ ಅವ್ರು ಬಿಸಾಕಿದಾರಲ್ವ ಆ ಗದೆ ಬರುವಾಗ ಆ ಗದೆನಿ ಚೂರ್ ಚೂರ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಆ ವಜ್ರಾಯುಧ ಅಷ್ಟು ಒಂದು ಪವರ್ಫುಲ್, ಇಟ್ಸ್ ವೆರಿ ಸ್ಟ್ರಾಂಗ್. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಪೂರ್ತಿ ಚೂರ್ ಚೂರ್ ಮಾಡಿಬಿಟ್ಟಿದ್ದಾರೆ. ಸೊ ಈ ತರ ಚೂರ್ ಚೂರ್ ಮಾಡಿಬಿಟ್ಟು ಮತ್ತೆ ಅವ್ರೇನ್ ಮಾಡಿದ್ದಾರೆ, ಆಲ್ರೆಡಿ ಒಂದು ಕೈನಿ ಕತ್ತರಿಸ್ಬಿಟ್ಟಿದ್ದಾರೆ, ಇವಾಗ ಮತ್ತೊಂದು ಕೈನಿ ಅವರು ಪೂರ್ತಿ ಕತ್ತರಿಸ್ಬಿಡ್ತಾರೆ. ಸೊ ಇವಾಗ ಆ ಎರಕ್ಕೆ ಆ ಬರ್ಡ್ಸ್ ಫೆದರ್ಗೆ ಏನ್ ಹೇಳ್ತಾರೆ ಮಾತಾಡಿ. ಸೊ ಒಂದು ಪಕ್ಷಿ ರೆಕ್ಕೆ ಕತ್ತರಿಸಿ ಬಿಟ್ಟಿದ್ರೆ, ಎರಡು ಸೈಡ್ ರೆಕ್ಕೆ ಕತ್ತರಿಸಿ ಬಿಟ್ಟಿದ್ರೆ ಯಾವ ತರ ಇರುತ್ತವೋ ಆ ತರ ಇವಾಗ ವೃತಾಸುರನು ಎರಡು ಕೈಗಳನ್ನು ಕತ್ತರಿಸಿ ಬಿಟ್ಟಿದ್ದಾರೆ. ಸೊ ಅಷ್ಟು ರಕ್ತ ಓಡಾಡ್ತಾ ಇದೆ ಅವ್ರ ದೇಹ ಇಂದು. ಸೊ ಒಂದು ಏನು ಆಕಾಶಲ್ಲಿ ಮಲೆ ತರ ಏನು ಪರಕೋ ಮಲೆ ತರ ಇರ್ತಾರೆ. ಇವಾಗ ಏನು ಆ ರೆಕ್ಕೆನೆ ಕತ್ತರಿಸಿ ಬಿಟ್ಟು ಒಂದು ದೊಡ್ಡ ಮಲೆ ಇರೋ ತರ ವೃತಾಸುರನು ಅಲ್ಲಿ ಇರ್ತಾರೆ. ಸೊ ವೃತಾಸುರನು ದೇಹ ಬಲ ವಸೀಕರ ಶಕ್ತಿ ಎಲ್ಲ ಅಷ್ಟು ಪೂರ್ಣವಾಗಿ ಇರುತ್ತೆ. ಸೊ ಇವಾಗ ಅವ್ರು ಏನ್ ಮಾಡ್ತಾರೆ, ಇವಾಗ ಎರಡು ಕೈ ಕತ್ತರಿಸ್ಬಿಟ್ಟಿದ್ದಾರೆ. ಇವಾಗ ಇಂದ್ರನ ಹತ್ರ ಯಾವ ತರ ಜಗಳ ಮಾಡಕ್ಕಾಗುತ್ತೆ, ಅದಕ್ಕೆ ಅವರು ದವಡೆ ಕೆಳಗೆ, ಅதாவது ಭೂಮಿ ಒಂದು ದವಡೆ ಮತ್ತೆ ಮೇಲಿರೋ ದವಡೆ ಆಕಾಶ ಇಲ್ಲ, ಅದನ್ನ ನೋಡ್ಕೊಳ್ಳಿ ಅವ್ರ ದೇಹ ಎಷ್ಟು ದೊಡ್ಡದಾಗಿರುತ್ತೆ, ಅಷ್ಟು ದೊಡ್ಡದಾಗ. ಯಾಕಂದ್ರೆ ಎರಡು ಕೈ ಇಲ್ಲ, ಮತ್ತೆ ಇವಾಗ ಇಂದ್ರನ ಜಗಳ ಆತರ ಜಗಳ ಮಾಡ್ಬೇಕಲ್ವಾ, ಅದಕ್ಕೆ ಅವರು ಎರಡು ಓಪನ್ ಮಾಡಿ ಆ ವಾಯು ಒಳಗಡೆ ಏನು ಆ ನಾಲಿಕೆ ಹಾವು ತರ ಅಷ್ಟು ದೊಡ್ಡದಾಗಿರುತ್ತೆ. ಆ ಹಲ್ಲು ಎಲ್ಲ ಮರಣ ಸಂಭವಿಸೋ ಅಷ್ಟು ಒಂದು ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಪೂರ್ತಿ ಪ್ರಪಂಚನೇ ತಿನ್ಬಿಡ್ತಾರೆ ಆ ತರ ಇರುತ್ತೆ ಅವ್ರ ಬಾಯಿ, ಅವ್ರ ಹಲ್ಲು, ನಾಲಿಕೆ ಎಲ್ಲ. ಸೊ ಇವಾಗ ಅಸುರನ ವೃತಾಸುರನು ಆ ಬ್ರಹ್ಮಾಂಡವಾದ ದೇಹ ಇಂದು ಏನ್ ಮಾಡ್ತಾರೆ, ಏನೋ ಒಂದು ದೊಡ್ಡ ಹಿಮಯಮಲೆ ಪರ್ವತ ನಡ್ಕೊಂಡು ಬರೋ ತರ ಇರುತ್ತೆ ಅವ್ರ ದೇಹ. ಸೊ ಈ ಭೂಮಿ ಈ ತರ ಕಾಲಿ ಇಟ್ಟು ಈ ತರ ಎಲ್ಲಾನೇ ನಸುಕಿ ಕೊಂತಾರೆ ಅವರು. ಸೊ ಒಂದು ದೊಡ್ಡ ಹೆಬ್ಬಾವು ತರ ಅವರು ಬಾಯಿ ಇರುತ್ತೆ, ನಾಲಿಕೆ. ಸೊ ಅದು ಒಳಗಡೆ ಏನ್ ಮಾಡ್ತಾರೆ ಅವರು, ಆ ಐರಾವತ ಯಾನೆ ಮತ್ತೆ ಇಂದ್ರ ಇಬ್ಬರನ್ನೇ ಅವರು ನುಂಗಿಸ್ಬಿಡ್ತಾರೆ. ಈ ತರ ನುಂಗಿದ ಮೇಲ್ಗಡೆ, ಯಾಕಂದ್ರೆ ಇಂದ್ರನ್ನೇ ಮತ್ತೆ ಐರಾವತ ಇಬ್ಬರನ್ನೇ ಅವರು ನುಂಗ್ಬಿಟ್ಟಿದ್ದಾರೆ. ನುಂಗಿದ ಮೇಲ್ಗಡೆ ಓ ಏನಿದು ಅಸುರ ಬಂದು ಇಂದ್ರನೇ ನುಂಗಿಬಿಟ್ಟಿದಾರೇನು, ನುಂಗಿದು ನೋಡಿ ಎಲ್ಲರೂ ಕಂಡು ದೇವರುಗಳು, ಬ್ರಹ್ಮ ಮತ್ತೆ ಇರೋ ಪ್ರಜಾಪತಿಗಳು, ಮುನಿವರುಗಳು ಎಲ್ಲ ಅಯ್ಯೋ ಇದೇನಪ್ಪ ಈ ತರ ನಡಿದೆ ಸರಿ ಈ ತರ ಆಯ್ತು ಅವರು ಎಲ್ಲರೂ ಕಷ್ಟ ಪಡ್ತಾ ಇದ್ದಾರೆ. ಸೊ ಇಂದ್ರ ಆಲ್ರೆಡಿ ಅವ್ರಿಗೂ ನಾರಾಯಣ ಕವಚ ಎಂದು ಅವರು ಅಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಸೊ ಆ ದೇವೋತ್ತಮ ಪರಮಪುರುಷ ನಾರಾಯಣನು ಅವನೇ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರು ಸ್ವಂತ ಯೋಗ ಶಕ್ತಿಯಿಂದ ಇಂದ್ರ ಏನ್ ಮಾಡ್ತಾನೆ, ವೃತಾಸುರನು ನುಂಗಿದ ಮೇಲ್ಗಡೆ ಅವರು ಹೊಟ್ಟೆಯಲ್ಲಿ ಅವರು ಸಾಯಲ್ಲ, ಆ ಹೊಟ್ಟೆನೇ ಅವರು ಕಟ್ ಮಾಡಿಬಿಟ್ಟು ಅವರು ಆಚೆ ಬಂದ್ಬಿಡ್ತಾರೆ. ಯಾಕಂದ್ರೆ ಬಲ ಅನ್ನೋ ಒಂದು ಅಸುರನಿ ಕೊಂದಿದ್ದಾನೆ ಆಲ್ರೆಡಿ ಇಂದ್ರ. ಸೊ ಇವಾಗ ಆ ವಜ್ರಾಯುಧ ಕೈಯಲ್ಲಿ ಇರುತ್ತಲ್ವಾ, ವೃತಾಸುರನು ಹೊಟ್ಟೆನಿ ಸೀಲಿಸ್ಕೊಂಡು
ಅವರು ಆಚೆ ಬಂದ್ಬಿಡ್ತಾರೆ ಅವರು. ಸೊ ಇವಾಗ ಏನ್ ಮಾಡ್ತಾರೆ, ವೃತಾಸುರನು ಅವನ್ನೇ ಕಟ್ ಮಾಡಕ್ಕೆ, ಯಾಕಂದ್ರೆ ಇವಾಗ ಅವರು ಕೆಳಗೆ ಇರ್ತಾರಲ್ವಾ, ಅವರು ಕೊರಳು ಹರೇ ಕೃಷ್ಣ. ಸೊ ಇವಾಗ ಕೊರಳನ್ನೇ ಕಟ್ ಮಾಡ್ತಾರೆ, ವೃತಾಸುರನ ಕೊರಳನ್ನೇ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಕ್ಕೆ ಸುತ್ತಿ ಅವರು ಕೊರಳನ್ನೇ ಕಟ್ ಮಾಡಿ ನೆಕ್ಕನ್ನೇ ಕಟ್ ಮಾಡ್ತಾರೆ. ಸೊ ಎಷ್ಟು ಟೈಮ್ ಆಗುತ್ತಂದ್ರೆ 1 ವರ್ಷ ಆಗಿಬಿಟ್ಟಿದೆ. ಸೊ 30-60 ದಿನಗಳು ಆಗಿಬಿಟ್ಟಿದೆ. ಸೊ ಸೂರ್ಯ ಚಂದ್ರ, ಅದಾவது ಈ ತರ ಉತ್ತರಾಯಣ ದಕ್ಷಿಣಾಯನ ಹೇಳ್ತೀವಲ್ವಾ, ಈ ತರ ನಾರ್ತ್ ಸೈಡ್ ಹೋಗೋದು, ಈ ತರ ಸೌತ್ ಸೈಡ್ ಪ್ರಯಾಣ ಮಾಡೋದು ಸೂರ್ಯ. ಸೊ ಅದು 1 ವರ್ಷ ಆಗುತ್ತಲ್ವಾ, ಆ ತರ 1 ವರ್ಷ ಆಗಿದಂತೆ ವೃತಾಸುರನಿಗೆ ಕೊರಳನ್ನೇ ಕಟ್ ಮಾಡಕ್ಕೆ. ವೃತಾಸುರನು ಇವಾಗ ಕೊಂದ್ಬಿಟ್ಟಿದ್ದಾರೆ. ಸೊ ತಲೆನೇ ಕತ್ತರಿಸಿ ಬಿಟ್ಟಿದ್ದಾರೆ, ಕತ್ತರಿಸಿ ಕೆಳಗೆ ಬಿದ್ದ್ಬಿಟ್ಟಿದೆ. ಸೊ ಆಮೇಲೆ ನಿಂತದೆ ಏನಾಗುತ್ತೆ, ಅಲ್ಲಿ ಸ್ವರ್ಗದಲ್ಲಿರೋ ಗಂಧರ್ವರುಗಳು, ಚಿತ್ರಗಳು ಎಲ್ಲರೂ ಅಷ್ಟು ಸಂತೋಷ ಪಟ್ಟು ದುಂದುಬಿಗಳು, ಅಷ್ಟು ವಾದ್ಯಗಳೆಲ್ಲ ಪ್ಲೇ ಮಾಡ್ತಾರೆ. ಸೊ ವೃತಾಸುರನ್ನೇ ಕೊಂದಿದ ಇಂದ್ರಗೂ ಎಲ್ಲರೂ ಅಷ್ಟು ಘೋಷ, ಸಂತೋಷವಾಗಿ ಅವ್ರನ್ನ ಹೊಗಳ್ತಾರೆ, ಘೋಷ ಮಾಡ್ತಾರೆ. ಎಲ್ಲರೂ ಅಷ್ಟು ಸಂತೋಷ ಪಟ್ಟು ಏನ್ ಮಾಡ್ತಾರೆ, ಎಲ್ಲಾರು ಅವ್ರ ಮೇಲ್ಗಡೆ ಹೂವೆಲ್ಲ ಹಾಕ್ತಾರೆ. ಸೊ ಓ ಪರೀಕ್ಷಿತ್ ಮಹಾರಾಜ ನೋಡಿ, ಇವಾಗ ವೃತಾಸುರನು ದೇಹ ಎಂದು ಆತ್ಮ ಹೋಗಿದಲ್ವಾ, ಅದು ಭಗವಂತನ ಲೋಕ, ಆ ದೇವೋತ್ತಮ ಪರಮ ಪುರುಷರಿರೋ ಆ ಭಗವಂತನ ಲೋಕಕ್ಕೂ ಹೋಯ್ತು. ಹೋಗಿ ಅಲ್ಲಿ ಭಗವಾನ್ ಸಂಕರ್ಷಣರು ಸಹವಾಸಲ್ಲಿ ಅದು ನಿತ್ಯವಾಗಿ ಅಲ್ಲಿ ಹೋಗಿಬಿಟ್ಟಿದೆ ಅನ್ನೋ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಬಂದು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಏನ್ ಹೇಳ್ತಾರೆ, ಅಲ್ಲಿ ತೀರೋಗಿದು ಯಾರು, ವೃತಾಸುರನಲ್ಲ, ಇಂದ್ರ. ಯಾಕಂದ್ರೆ ವೃತಾಸುರನು ಅವ್ರು ಎಲ್ಲಿ ಹೋಗಿದಾರೆ, ಭಗವಂತ ಲೋಕ ಹೋಗಿದ್ದಾರೆ. ಅದೇ ಇಂದ್ರ ನೋಡಿ ಇದೇ ಭೌತಿಕ ಲೋಕದಲ್ಲಿ ಮತ್ತೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಟ್ ಇಂದ್ರ ಇಲ್ಲಿ ಬಂದು ವೃತಾಸುರ ಇಂದ್ರನಿ ನುಂಗ್ಬಿಟ್ಟಿದಾರಲ್ವಾ, ನುಂಗಿದ ಮೇಲ್ಗಡೆ ಅವರು ಓಕೆ ಇವಾಗ ಇಂದ್ರನ ಅವ್ನು ನುಂಗ್ಬಿಟ್ಟಿದೀವಿ, ಅವ್ನು ತೀರೋಗ್ಬಿಡ್ತಾನೇನೋ, ಅವರು ಆ ಟೈಮಲ್ಲೇ ಅವ್ರು ಬಂದು ಯೋಗ ಸಮಾಧಿಗೆ ಹೋಗಿ ಅವರು ಭಗವಂತನೇ ನೆನೆಸ್ಕೊಂಡು ಅವರು ದೇಹನೇ ಬಿಟ್ಟುಬಿಟ್ಟಿದ್ದಾರೆ. ಸೊ ಇವಾಗ வெறும் ಮೃತ ಶರೀರ, ಅಲ್ಲಿ ಆತ್ಮ ಇಲ್ಲದ ಶರೀರನೇ ಕಟ್ ಮಾಡಿ ಯಾರು ಆಚೆ ಬಂದಿದ್ದು, ಇಂದ್ರ ಆಚೆ ಬಂದಿದ್ದಾನೆ. ಆಕ್ಚುಲಿ ಅದ್ರ ಮುಂಚೆ ಅವರು ಹೋಗಿಬಿಟ್ಟಿದ್ದಾರೆ ಭಗವಂತ ಲೋಕ, ಭಗವಂತನ ನೆನೆಸ್ಕೊಂಡು ಆ ಯೋಗ ಇಲ್ಲೇ ಇದ್ದು ಅವರು ಹೋಗಿಬಿಟ್ಟಿದ್ದಾರೆ. ಸೊ ಈ ತರ ಮೃತ ಶರೀರ, ಅದಾದ್ರು ಪ್ರಾಣ ಇಲ್ಲದ ಶರೀರನಿ ಎಷ್ಟು ನೋಡಿದ್ರೆ ಅದೆಲ್ಲ ಟೈಟ್ ಆಗಿಬಿಡುತ್ತೆ. ಪ್ರಾಣ ಇರುವಾಗ ಚೆನ್ನಾಗಿರುತ್ತೆ, ಪ್ರಾಣ ಹೋದ್ಮೇಲೆ ಆ ದೇಹ ಯಾವ ತರ ಇರುತ್ತೆ, ಸ್ವಲ್ಪ ಟೈಟ್ ಆಗಿರುತ್ತೆ. ಸೊ ಆ ಕೊರಳೆಲ್ಲ ಕಟ್ ಮಾಡಕ್ಕೆ, ಅದಕ್ಕೆ ಅವ್ರಿಗೂ ವಜ್ರಾಯುಧ ಇಟ್ಕೊಂಡು ಕಟ್ ಮಾಡಕ್ಕೆ ಅವ್ರಿಗೂ 360 days 360 ದಿನ ಆಯ್ತು, 1 ವರ್ಷ ಆಯ್ತಂತೆ. ಯಾಕಂದ್ರೆ ಅದೆಲ್ಲ ಟೈಟ್ ಆಗಿರ್ತದೆ. ಆಕ್ಚುಲಿ ಇಂದ್ರ ಕಟ್ ಮಾಡಿರೋದು ಏನು, ವೃತಾಸುರನ ಆತ್ಮ ಇಲ್ಲದ ಶರೀರನೇ. ಯಾಕಂದ್ರೆ ಆತ್ಮ ಯಾವ ಪರಮಪದ ಹೋಗ್ಬಿಟ್ಟಿದೆ, ಅದು ಹೋಗಿ ಸಂಕರ್ಷಣರು ಜದೆ ಸಹವಾಸಲ್ಲಿ ಅಲ್ಲಿ ಸಂತೋಷವಾಗಿ ಭಗವಂತನ ಅನುಗ್ರಹಲ್ಲಿ ಅಲ್ಲಿ ಭಗವಂತ ಲೋಕದಲ್ಲಿ ಇದ್ಬಿಟ್ಟಿದೆ. ಓಕೆ, ಇವಾಗ ಹೇಳಿ ಮಾತಾಜಿ. ಸೊ ಒಳ್ಳೆ ಗೆದಿ ಯಾರಿಗೆ ಸಿಕ್ಕಿದೆ, ವೃತಾಸುರನಿಗೆ ಒಳ್ಳೆ ಗೆದಿ ಸಿಕ್ಕಿದ, ಇಲ್ಲ ಅಂದ್ರೆ ಇಂದ್ರನಿಗೂ ಒಳ್ಳೆ ಗೆದಿ ಸಿಕ್ಕಿದ, ಯಾರಿಗೆ ಸಿಕ್ಕಿದೆ?